2 ಗಾಡಿಗಳನ್ನು ಕೂಡ ಸುಟ್ಟು ಹಾಕಲಾಗಿದೆ. ಇದನ್ನ ಯಾವ ಸಮುದಾಯ ಅಥವಾ ಸಮಾಜ ಬಯಸುವುದಿಲ್ಲ. ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಅಂತಕ್ಕಂಥ ಭಾವನೆ ನಮ್ಮದು. ರಾತ್ರಿ ತರಾವಿ ನಮಾಜು 9 ಗಂಟೆಯಿಂದ 10 ಗಂಟೆವರೆಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಕೋಮಿನ ಆಚರಣೆಗೆ ಆಗಲಿ ಅಥವಾ ಅವರ ಸಂಭ್ರಮಕ್ಕೆ ನಮ್ಮ ಯಾವುದೇ ಅಡೆತಡೆ ಇರುವುದಿಲ್ಲ. ನಮಾಜ್ ಸಂದರ್ಭದಲ್ಲಿ ಇಲಾಖೆಯವರು ಅತ್ಯಂತ ಕ್ರಮಬದ್ಧವಾಗಿ ಇಲ್ಲಿ ನಿರ್ವಹಣೆ ಮಾಡಿದ್ದರೆ ಈ ಒಂದು ಅಹಿತಕರ ಘಟನೆ ನಡೆಯುತ್ತಿರಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ನಮಸ್ಕಾರ. ನಿನ್ನೆ ರಾತ್ರಿ ನಡೆದಂಥ ಘಟನೆ ನಿಜವಾಗಿಯೂ ವಿಷಾದನೀಯ. ಈ ಸಂದರ್ಭದಲ್ಲಿ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಅಂತಕ್ಕಂಥ ಭಾವನೆ ನಮ್ಮದು. ಯಾಕೆಂದರೆ ನಿನ್ನೆ ತಾನೇ ಪವಿತ್ರ ರಂಜಾನ ಪ್ರಾರಂಭವಾಗಿದೆ. ರಾತ್ರಿ ತರಾವಿ ನಮಾಜು 9 ಗಂಟೆಯಿಂದ 10 ಗಂಟೆವರೆಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಕೋಮಿನ ಆಚರಣೆಗೆ ಆಗಲಿ ಅಥವಾ ಅವರ ಸಂಭ್ರಮಕ್ಕೆ ನಮ್ಮ ಯಾವುದೇ ಅಡೆತಡೆ ಇರುವುದಿಲ್ಲ. ನಮಾಜ್ ಸಂದರ್ಭದಲ್ಲಿ ಇಲಾಖೆಯವರು ಅತ್ಯಂತ ಕ್ರಮಬದ್ಧವಾಗಿ ಇಲ್ಲಿ ನಿರ್ವಹಣೆ ಮಾಡಿದ್ದರೆ ಈ ಒಂದು ಅಹಿತಕರ ಘಟನೆ ನಡೆಯುತ್ತಿರಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಈ ಘಟನೆಯ ನಂತರ ಅಲ್ಲಿ ಭಗವಾನ್ರ ಹತ್ತಿರ 2 ಗಾಡಿಗಳನ್ನು ಕೂಡ ಸುಟ್ಟು ಹಾಕಲಾಗಿದೆ. ಅದಕ್ಕೆ ಈ ಒಂದು ಕೃತ್ಯದಲ್ಲಿ ಈ ಒಂದು ಅಪರಾಧದಲ್ಲಿ ಭಾಗಿಯಾದಂಥವರನ್ನ ಸೂಕ್ತ ತನಿಖೆ ಮಾಡಿ ಎಲ್ಲರಿಗೂ ಸಮಾನವಾದಂಥ ನ್ಯಾಯವನ್ನು ದೊರಕಿಸಿಕೊಡಬೇಕಾದಂಥ ಕೆಲಸವನ್ನ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದನ್ನ ಯಾವ ಸಮುದಾಯ ಅಥವಾ ಸಮಾಜ ಬಯಸುವುದಿಲ್ಲ. ಇಲ್ಲೇ ಪ್ರೊವೋಕಿಂಗ್ ಆಗ್ತಕ್ಕಂಥ ಕೆಲಸ ಆಗಿರುವುದರಿಂದ ಈ ರೀತಿ ಆಗಬಾರ್ದಾಗಿತ್ತು. ಕಲ್ಲು ತೂರಾಟದ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಇರುವುದಿಲ್ಲ. ಸಿಕಂದರ್ ಅತ್ನಿ, ಅಂಜುಮನ್ ಸೆಕ್ರೆಟರಿ, ಬಾಗಲಕೋಟೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.